ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಬಿ ಎಡ್ಗೆ ಸಂಬಂಧಿಸಿದಂತಹ ಒಂದು ಅಡ್ಮಿಷನ್ ಪ್ರಕ್ರಿಯೆ ನಡೀತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳು ಈಗ ಅಡ್ಮಿಷನ್ ಕೂಡ ತೊಗೊತಾ ಇದ್ದೀರಿ. ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಕೂಡ ನೀವು ಮಾಡಿ ಚಾನಲ್ ಜನ್ರೇಟ್ ಮಾಡಿಕೊಂಡು, ಅಂದರೆ ಪೇಮೆಂಟ್ ಮಾಡಿರುವಂಥ ಚಾನಲ್ ತೊಗೊಂಡು ನೀವು ಡೈಟ್ ಸೆಂಟರ್ಗಳಿಗೆ ಹೋಗಿ ಆರ್ಡರ್ ಕಾಪಿಗಳನ್ನು ತೊಗೊಂಡು ಕಾಲೇಜು ಕೂಡ ಹೋಗ್ತಾ ಇದ್ದೀರಿ. ಈ ಮಧ್ಯದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಅಭ್ಯರ್ಥಿಗಳು ನನಗೆ ಕಾಮೆಂಟನ್ನು ಹಾಕ್ತಿರುವಂಥದ್ದು, ಸಣ್ಣ ಪುಟ್ಟ ಡೌಟ್ಗಳನ್ನು ಕೇಳ್ತಾ ಇರುವಂಥದ್ದು, ಅದನ್ನೇ ನಾನು ಓದಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಮೊದಲಿಂದ ಕೂಡ ಅದನ್ನೇ ಮಾಡ್ತಿದ್ದೀನಿ, ಈಗೂ ಕೂಡ ಅದನ್ನೇ ಮಾಡ್ತೀನಿ. ಅಭ್ಯರ್ಥಿಗಳು ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಚಾನಲ್ಗೆ ಹೊಸಬರಾಗಿದ್ದರೆ ಆಲ್ರೆಡಿ ನಾನು ಸುಮಾರು ಡೌಟ್ಗಳನ್ನು ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೀನಿ, ಹೋಗಿ ಅದನ್ನು ಕೂಡ ನೋಡ್ಕೊಂಬಿಡಿ. ಈಗ ನಾನು ಡೈರೆಕ್ಟಾಗಿ ನಿಮ್ಮ ಕಾಮೆಂಟ್ಸ್ಗಳನ್ನು ಓದ್ತೇನೆ. ಇದು ನನ್ನ ಬಿಡುವಿನ ವೇಳೆಯಲ್ಲಿ ಮಾಡುವಂಥ ಕೆಲಸ. ಇದು ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರ ಕೊಡುವಂಥದ್ದು. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ತಳಗೆ ಕಾಮೆಂಟ್ಸ್ ಬಾಕ್ಸ್ ಓಪನ್ ಇದೆ, ಕಾಮೆಂಟನ್ನು ಶೇರ್ ಮಾಡಿ. ಫ್ರೀ ಇದ್ದಾಗ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಹಲೋ ಸರ್, ನಾನು ಫಸ್ಟ್ ಲೀಸ್ಟಲ್ಲಿ ನೇಮ್ ಬಂದಿತ್ತು, ಫೀಸ್ ಪೇ ಮಾಡಿ ಅಡ್ಮಿಷನ್ ಟಿಕೆಟ್ ತೊಗೊಂಡಿದ್ದೀನಿ. ಇವಾಗ ಆ ಕಾಲೇಜ್ ಬೇಡ ಅಂತಿದ್ದಾರೆ, ಚೇಂಜ್ ಮಾಡ್ಬೋದಾ? ನೋಡಿ, ಇವಾಗ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿಸಿ ನೀವೇ ಸೆಕೆಂಡ್ ರೌಂಡಿಗೆ ಹೋಗಬೇಕಾಗತ್ತೆ. ಬಟ್ ನಿಮಗೆ 2 ಚಾನ್ಸ್ ಇರುತ್ತೆ. ಓಕೆ, 2 ಚಾನ್ಸ್ಗಳನ್ನು ಮಾತ್ರ ನಿಮಗೆ ಕೊಡೋದರಿಂದ ನೀವು ಇದನ್ನು ಯೋಚನೆ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಒಳ್ಳೆಯ ನಿಮ್ಮ ಪರ್ಸೆಂಟೇಜ್ ಇದ್ದರೆ, ಸೀಟ್ ಸಿಗುವಂಥ ಚಾನ್ಸಸ್ ಇದ್ದರೆ ನೀವು ಇದನ್ನು ಸೀಟ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಬ್ರೋ, ಆಪ್ಷನ್ ಎಂಟ್ರಿ ಓಪನ್ ಆಗ್ತಾ ಇಲ್ಲ. ಆಪ್ಷನ್ ಎಂಟ್ರಿ ಓಪನ್ ಆಗೋದಿಲ್ಲ. ಈಗ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿದೆ, ಸೆಕೆಂಡ್ ರೌಂಡ್ಗೆ ಹೋದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಬಂದಿಲ್ಲ ಅಂದರೆ, ನಾನು 76 ಆಗಿದೆ, SC/ST ಕೆಟಗರಿ ಸೈನ್ಸ್ ಸ್ಟೂಡೆಂಟ್. ನೋಡಿ, ಇವಾಗ ನಿಮ್ಗೆ ಫಸ್ಟ್ ಸಿಕ್ಕಿರೋಂಥ ಕಾಲೇಜ್ ಬೇಡ ಅಂತೇಳಿ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಸಿಗುತ್ತಿಲ್ಲ ಅಂತ ನೀವು ಡೌಟ್ ಇದೆ. ನೋಡಿ, ಆಲ್ಮೋಸ್ಟ್ 76ಗೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಅಂತ ಸೆಕೆಂಡ್ ರೌಂಡ್ ಇಲ್ಲ ಅಂದರೂ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಅಂತೂ ಸಿಗುತ್ತೆ. ಸ್ಪೆಷಲಿ ಇದು ಆ್ಯಡೆಡ್ ಇರ್ಬೋದು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಅಂತೂ ಸೀಟ್ಗಳು ಇದ್ದೇ ಇರ್ತವೆ. ನೀವು ಟ್ರೈ ಮಾಡ್ಬೋದು. ಇಷ್ಟನೇ ಇಲ್ಲಪ್ಪ ಅಂದರೆ ನೀವು ಹೋಗ್ಬೋದು. ಬಟ್ ಈ ಕಾಲೇಜ್ ಓಕೆ ಇದೆ, ನಾವು ಪರವಾಗಿಲ್ಲ ಅಂತಂದರೆ ನೀವು ಒಂದು ಸಲ ವಿಸಿಟ್ ಮಾಡ್ಕೊಂಡು ಕಾಲೇಜ್ ಚೆನ್ನಾಗಿದ್ದರೆ ಅಡ್ಮಿಷನ್ ಮಾಡಿಸ್ಬಿಡಿ. ಚಾನಲ್ ಡೌನ್ಲೋಡ್ ಆಗೋದು ಲಾಸ್ಟ್ ಡೇಟ್ ಇರುತ್ತಾ? ನೋಡಿರಿ, ಚಾನಲ್ ಡೌನ್ಲೋಡ್ ಆಗೋದು ಪ್ಲಸ್ ಅಡ್ಮಿಷನ್ ಆಗೋದು ಎಲ್ಲ ಸೇರಿಸಿ ಏನಪ್ಪ ಅಂತಂದರೆ ಮುಂದಿನ ತಿಂಗಳು 5ನೇ ತಾರೀಕಿಗೆ ಕೊನೆ ದಿನಾಂಕ ಕೊಟ್ಟಿದ್ದಾರೆ. ನೀವು ಚಾನಲ್ ಡೌನ್ಲೋಡ್ ಮಾಡ್ಕೊಂಡು 5ನೇ ತಾರೀಕಿನ ಒಳಗಾಗಿ ಅಡ್ಮಿಷನ್ ತೊಗೋಬೇಕು ಅಂತ ಹೇಳಿರುವಂಥದ್ದು. ಚಾನಲ್ಗೆ ಬೇರೆ ಡೇಟು, ಅಡ್ಮಿಷನ್ ಬೇರೆ ಡೇಟು ಅಂತಿಲ್ಲ, ಎಲ್ಲ ಇನ್ಕ್ಲೂಡಿಂಗ್ 25ರಿಂದ 5ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಸರ್, ನನ್ನ ಡೌಟ್ ಏನು ಅಂದರೆ, ನನಗೆ ಬೇಕಾಗಿರೋ ಕಾಲೇಜ್ ನನಗೆ ಸಿಕ್ಕಿದೆ ಆ್ಯನ್ಯಡೆಡ್. ಅದು ನನ್ನ ಫೀ ಸ್ಟ್ರಕ್ಚರಲ್ಲಿ 10,040 ರೂಪಾಯಿ ಅಮೌಂಟ್ ಇದೆ. ಅದು ಕಾಲೇಜ್ ಫೀಸಾ, ಗೌರ್ಮೆಂಟ್ ಫೀಸಾ? ಸಪೋಸ್ ನಾನು ಈಗ 10,040 ಪೇ ಮಾಡಿದ ಮೇಲೆ, ಅಡ್ಮಿಷನ್ ಮಾಡಿಸಿದ ಮೇಲೆ ಮತ್ತೆ ಪೇಮೆಂಟ್ ಮಾಡಬೇಕಾ? ಆ್ಯಕ್ಚುಲಿ ನಾನು ಪೇಮೆಂಟ್ ಸೀಟ್ ಅಂತೆ ಅಡ್ಮಿಷನ್ ಮಾಡಿಸ್ಕೊಂಡಿದ್ದೆ. ಸರ್, ಅವರು 10,000 ಫೀಸ್ ಸದ್ಯಕ್ಕೆ ಇಸ್ಕೊಂಡಿದ್ದಾರೆ, 60ಕ್ಕೆ ಟೋಟಲ್. ಆಮೇಲೆ ನನಗೆ ಈ ಥರ ಅಲಾಟ್ಮೆಂಟ್ ಬಗ್ಗೆ ಗೊತ್ತಾಯಿತು, ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದೆ, ಹೆಲ್ಪ್ ಮೀ ಔಟ್. ಸರ್, ನೀವು ನನ್ನ ಡೌಟ್ನ ಕ್ಲಿಯರ್ ಮಾಡಿದ್ದೀರಿ ಅಂದರೆ ಒಂದು ಲೈಕ್ ಮಾಡಿರಿ ಸರ್ ಕಾಮೆಂಟ್ ಮೇಲೆ. ಸೊ ಐ ಕ್ಯಾನ್ ಗೆಟ್ ದಟ್ ಯು ರಿಪ್ಲೈಡ್. ತುಂಬ ವಿಡಿಯೋ ಆಗ್ತಾ ಇದ್ದಾವೆ, ಸೊ ನನಗೆ ನೀವು ರಿಪ್ಲೈ ಕೊಡಿ. ಓಕೆ, ಇವ್ರ ಡೌಟ್ ಏನಿದೆ ಅಂತಂದರೆ, ಇವರು ಈಗಾಗಲೇ ಏನಾಗಿದ್ದಾರೆ ಅಂತಂದರೆ ಒಂದು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಅಡ್ಮಿಷನನ್ನು ತೊಗೊಂಡಿದ್ದಾರೆ. ಅದಕ್ಕೆ ಅವರು 60,000 ರೂಪಾಯಿ ಹೇಳಿದ್ದಾರೆ. ಈಗ ಅದೇ ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಿ ಅದೇ ಕಾಲೇಜಲ್ಲಿ ಇವ್ರಿಗೆ ಸೀಟ್ ಸಿಕ್ಕಿದೆ, ಹೌದಾ? ಈಗ ನೀವು ಗೌರ್ಮೆಂಟ್ ಫೀಸಿಗೆ ನಿಮ್ಗೆ 10,040 ರೂಪಾಯಿ ಇದೆ. ಇದು 10,040 ರೂಪಾಯಿ ಇದೆ ಅಲ್ರಿ, ಇದನ್ನು ನೀವು ಡೈಟ್ಗೆ ಪೇ ಮಾಡ್ತೀರಾ. ಓಕೆನಾ? ಡೈಟ್ಗೆ ನೀವು ಇದನ್ನು ಪೇ ಮಾಡ್ತೀರಾ 10,040 ರೂಪಾಯಿ. ಇದು ಗೌರ್ಮೆಂಟ್ ಫೀಸ್. ಇದು ಡೈಟ್ ಪೇ ಮಾಡಿದ ಮೇಲೆ ಅಲ್ಲಿ ಹೋದ ಮೇಲೆ ಅವರು ಏನು ಮಾಡ್ಬೋದು ಅಂತಂದರೆ, ನಿಮಗೆ ಫೀಸನ್ನು ಮ್ಯಾನೇಜ್ಮೆಂಟ್ ಕಾಲೇಜ್ ಇದು ಅನ್ಎಡೆಡ್ ಕಾಲೇಜ್ ಇರೋದರಿಂದ ನಿಮಗೆ ಅವರು 5,000, 10,000, 20,000, 30,000 ಈ ರೀತಿ ನಿಮಗೆ ಪೇ ಮಾಡುವಂತ ಹೇಳ್ಬೋದು. ಯಾಕಂದರೆ ಅದು ಕಾಲೇಜ್ ನಡೆಸಲಿಕ್ಕೆ ಅವರಿಗೆ ದುಡ್ಡು ಬೇಕು. 10,000 ರೂಪಾಯಿದಲ್ಲಿ ಕಾಲೇಜ್ ನಡ್ಸೋಕೆ ಆಗೋದಿಲ್ಲ. ಹೀಗಾಗಿ ಅವರು ಏನು ಮಾಡ್ಬೋದಪ್ಪ ಅಂತಂದರೆ, ನಿಮಗೆ ಪೇಮೆಂಟ್ ಕೇಳ್ಬೋದು. ಅದು ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಎಷ್ಟು ತೊಗೋಬೋದು, ಯಾಕಂದರೆ ಎಲ್ಲ ಮ್ಯಾನೇಜ್ಮೆಂಟು ಎಲ್ಲ ಬೇರೆ ಬೇರೆ ಇರ್ತಾವೆ. ಈಗ ನಿಮ್ಮ ಕಾಲೇಜ್ನವರು ಹೇಳಿದ್ದಾರೆ ನಿಮಗೆ 60,000 ಹೇಳಿದ್ದಾರೆ. ಈ 60,000ದಲ್ಲಿ ಆಲ್ರೆಡಿ ನಿಮಗೆ ಏನು ಮಾಡ್ಬೋದಪ್ಪ ಅಂತಂದರೆ 10,000 ಇಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಇನ್ನು 50,000 ರೂಪಾಯಿ ಬ್ಯಾಲೆನ್ಸ್ ಉಳಿದಿರುವಂಥದ್ದು. ಸೊ ಗೌರ್ಮೆಂಟ್ ಸೀಟ್ ಸಿಕ್ಕರೂ ಕೂಡ ಅವರು ನಿಮಗೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿ ನೀವು ಮೊದಲೇ ಮಾತಾಡ್ಕೋಬೇಕು. ನೋಡಿ ಸರ್, ನಾನು ಗೌರ್ಮೆಂಟ್ ಕಾಲೇಜ್ ಬಂದರೆ ನೀವು ಎಷ್ಟು ತೊಗೊತೀರಾ? ನಾನು ನಿಮ್ಮದೇ ಕಾಲೇಜ್ ತೊಗೊಂಬರ್ತೀನಿ. ಗೌರ್ಮೆಂಟ್ ಕಾಲೇಜ್ ಬಂದಿದ್ದರೆ ಗೌರ್ಮೆಂಟ್ ಸೀಟ್ ನಿಮ್ಮ ಕಾಲೇಜ್ ತೊಗೊಂಬಂದರೆ ಎಷ್ಟಾಗುತ್ತೆ? ಇನ್ ಕೇಸ್ ಆಫ್ ನನಗೆ ಸಿಗಲಿಲ್ಲಪ್ಪ, ನಾ ಮ್ಯಾನೇಜ್ಮೆಂಟ್ ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂದರೆ 60,000 ರೂಪಾಯಿ ತೊಗೊಳ್ಳಿ.
ನನಗೆ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಎಷ್ಟು ತೊಗೊತೀರಾ ಅಂತ ನೀವು ಕೇಳಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಿತ್ತು. ಬಟ್ ನಿಮ್ಗೆ ಇದು ಗೊತ್ತಾಗಿಲ್ಲ ಅನಿಸುತ್ತೆ. ಬಟ್ ನೋಡಿ ಏನಾಗುತ್ತೆ ಅಂತಂದರೆ ಗೌರ್ಮೆಂಟಿಂದ ಹೋದವ್ರಿಗೆ ಹಬ್ಬ ಅಂತಂದರೆ ಒಂದು 15ರಿಂದ 20,000 ತನಕ ತೊಗೊತಾರೆ. ತುಂಬ ಒಳ್ಳೆಯ ಸ್ವಲ್ಪ ದುಡ್ಡು ವಸೂಲಿ ಮಾಡುವಂಥ ಕಾಲೇಜುಗಳಿದ್ದರೆ 30,000 ತನಕ ತೊಗೊತಾರೆ. ಓಕೆ, ಈಗ ಅದನ್ನು ನಾನು ಹೇಳೋಕ್ಕಾಗೋದಿಲ್ಲ ನೀವು ನಿಮ್ಮ ಮಾತು ಏನಾಗಿದೆ ಅಂಥೇಳಿ. ಈಗ ಇದ್ರ ಬಗ್ಗೆ ನಿಮ್ಗೆ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಆಲ್ರೆಡಿ ನೀವು ಮ್ಯಾನೇಜ್ಮೆಂಟಿಗೆ ಹೋಗಿ ಸಿಕ್ಕೊಂಡ್ಬಿಟ್ಟಿದ್ದೀರಾ. ಅದೇ ಕಾಲೇಜ್ ನಿಮ್ಗೆ ಸೀಟ್ ಸಿಕ್ಕಿದೆ. ಈಗ ಅವ್ರೇನಾದರೂ ಮಾನವೀಯತೆ ದೃಷ್ಟಿಯಿಂದ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ನಿಮಗೆ ಅಂತೇಳಿ ಕಡಿಮೆ ಮಾಡಬೇಕು. ಇದು 60,000 ರೂಪಾಯಿ ಇರೋದು ಮ್ಯಾನೇಜ್ಮೆಂಟ್ ಸೀಟು, ನಿಮಗೆ ಸಿಕ್ಕಿರೋದು ಗೌರ್ಮೆಂಟ್ ಸೀಟು. 50% ಆದರೂ ಕಡಿಮೆ ಮಾಡಬೇಕು ಅವರು. ನನ್ನ ಪ್ರಕಾರ ಬರೀ 30,000 ರೂಪಾಯಿದಲ್ಲೇ ಎಲ್ಲ ಮುಗಿಸ್ಬೇಕು ಪ್ರತಿ ವರ್ಷಕ್ಕೆ. ಅಂದರೆ ಏನಪ್ಪ ಅಂತಂದರೆ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಅಪ್ಲಿಕೇಶನ್ ಹಾಕಿದ್ದಕ್ಕೆ. ಇದನ್ನು ನೀವು ಅವ್ರ ಜೊತೆಗೆ ಮಾತಾಡ್ಕೋಬೇಕಾಗತ್ತೆ. ಸರ್ ಸಪೋಸ್ ನಾವು ಆನ್ಲೈನ್ ಥ್ರೂ ಪೇಮೆಂಟ್ ಮಾಡಿದರೆ ಡೈರೆಕ್ಟ್ಗೆ ಹೋಗಬೇಕಾ? ಆನ್ಲೈನ್ ಥ್ರೂ ಪೇಮೆಂಟ್ ಮಾಡಿ ಅದು ಚಲನ ಪ್ರಿಂಟ್ ತೊಗೊಂಡು ಹೋಗ್ಬೇಕಾಗತ್ತೆ. ಅಂದರೆ ಪೇಮೆಂಟ್ ಮಾಡಿದ ಪ್ರೂಫ್ ಇರಬೇಕಲ್ಲ ನಿಮ್ಮ ಹತ್ರ, ಆ ಪ್ರಿಂಟ್ ಬರುತ್ತೆ, ಅದನ್ನು ತೊಗೊಂಡು ಹೋಗಬೇಕು. ಎಕ್ಸಾಮ್ಟ್ ಅಂದರೆ ಫೀಸ್ ಏನು ಕಟ್ಟೋದು ಇರೋದಿಲ್ಲ, ಎಲ್ಲ ಫ್ರೀ ಇರುತ್ತೆ, ಫೀಸ್ ಏನು ಕಟ್ಟೋದು ಇರೋದಿಲ್ಲ. ಹಾಯ್ ಸರ್, ಮೈ ಪರ್ಸೆಂಟೇಜ್ 70, ಮೈ ರಿಸರ್ವೇಷನ್ ST ಕನ್ನಡ ಮೀಡಿಯಮ್ ವಿಚ್ ವಿಲ್ ರೌಂಡ್ ಗೆಟ್ ಕಾಲೇಜ್. ನೋಡಿ ಈಗ STದಲ್ಲಿ ಕೂಡ ಪರ್ಸೆಂಟೇಜು 78, 79ಗೆ ಕಟಪ್ ಆಗಿದೆ. ಇದು 70 ಇರೋದರಿಂದ ನಿಮಗೆ 3rd ರೌಂಡ್ 4th ರೌಂಡ್ ತನಕ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ.